ಪ್ರಯಾಗ್ರಾಜ್ ಕಾಲ್ತುಳಿತದಲ್ಲಿ ಬೆಳಗಾವಿಯ ಮೇಘ ಸಾವನ್ನಪ್ಪಿದ್ದಾರೆ. ವಿಚಾರ ಅಂತ ಹೇಳಿದ್ರೆ ಇನ್ನೊಂದು ತಿಂಗಳಲ್ಲಿ ಅವರು ಹಸೆಮಣೆ ಏರ್ಬೇಕಿತ್ತು. ಮೇಘ ಮಗಳ ಮದುವೆ ಕನಸನ್ನ ಕಾಣ್ತಾ ಇದ್ದಂತ ತಂದೆಗೆ ಬರ ಸಿಡಿಲು ಬಂದ ಅಪ್ಪಳಿಸಿದ ಹಾಗಾಗಿದೆ. ಮೇಘ ತಂದೆ ತನ್ನ ಮಗಳ ಬಗ್ಗೆ ಹೇಳಿ ಕಣ್ಣೀರಿಟ್ಟಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಮೇಘನಾಗೆ ಮದುವೆ ಮಾಡೋದಾಗಿ ನಿಶ್ಚಯವನ್ನ ಮಾಡಿದ್ದೆವು. ವರನ ಜೊತೆಗೆ ಮೇಘನ ಜಾತಕ ಹೊಂದಾಣಿಕೆ ಆಗಿತ್ತು. ಮದುವೆ ಆದ್ಮೇಲೆ ಹೋಗೋದಕ್ಕಾಗಲ್ಲ ಅಂತ ಹೇಳಿ ಮೇಘ ಹೋಗಿದ್ರು. ಕೊನೆ ಬಾರಿ ಹೋಗಿ ಬರ್ತೀನಿ ಅಂತ ಹೋದವರು ಬರ್ಲೇ ಇಲ್ಲ ಅಂತ ತಂದೆ ಕಣ್ಣೀರ್ ಹಾಕ್ತಾ ಇದ್ದಾರೆ. ದೀಪಕ್ ಹತ್ತಿರವಾಟ ಅಂತ ಮೇಘನಾಳ ತಂದೆ. ಈ ಕೆಟ್ಟ ಅನ್ಸದ ನಾಳೆ ಮಾರ್ಚಕ್ಕೆ ಪತ್ರಿಕಾನ ಕೂಡಿ ಬಂದಿತ್ತಕ್ಕಿದು. ಎರಡು ಕಡೆಯಿಂದ ವರದಿನೂ ಬಂದಿತ್ತು. ಪತ್ರಿಕಾ ಚಲೋ ಕೂಡಿ ಬಂದದ. ನಾವು ಮಾರ್ಚ್ಗೆ ಬಂದು ಮಾತುಕತೆ ಮಾಡ್ತೀವಿ, ಆಮೇಲೆ ನಿರ್ಣಯ ತೊಗೊಳ್ಳೋಣ ಅಂತ ವರದಿ ಕೊಟ್ಟಿದ್ರು ಅವರು. ಸರಿ ಅಂತ ಹೇಳಿದೆ. ಆಮೇಲೆ ಮಗಳು ಅಂದಳು, ಬಾಬಾ ಇದು ಕೊನೆ ಅವಕಾಶದಲ್ಲಿ ನಾವು ಹೋಗಿ ಬರ್ತೀನಿ, ನಮ್ಮ ಬಂದು ಏನಾಗ್ತಾನೆ ನನಗೆ ಗೊತ್ತಾಗೋದಿಲ್ಲ, ಸಾಧ್ಯ ಆಗ್ತಾನೆ ಇಲ್ಲ ಮದುವೆ ನಂತರ ಆಗ್ತಾ ಗೊತ್ತಿಲ್ಲ ಅಂತ ಹೇಳಿದ ಕೂಡಲೇ ಆಯಿತು ಅಂತೇಳಿ ಹಠ ಮಾಡಿದ ಕೂಡಲೇ ಕೊಟ್ಟು ಕಳಿಸಿದೆ. ಅದ್ರ ದುರ್ವಿಧಿ ಈ ರೀತಿಯಾಗಿ ಬಂದು ನನ್ನ ಪಾಲಿಗೆ ಎರಗದಿದು ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ನಿನ್ನೆ 3 ಗಂಟೆ ಸುಮಾರು ಮಧ್ಯಾಹ್ನ ಗೊತ್ತಾಗ್ತದು ಈ ರೀತಿ ಆಗ್ಯದಂತೆ. ಬೆಳಗ್ಗೆಯಿಂದ ವಿಷಯ ಗೊತ್ತಿತ್ತು, ಆದರೆ ಬದುಕಿ ಬರ್ತಾನಂತ ಕಲ್ಪನಾ ದವಾಖಾನೆ ಅಡ್ಮಿಟ್ ಆಗ್ಯಾರ ಅಂತ ಇಷ್ಟು ಗೊತ್ತಿತ್ತು. ಅದು ತೀರ್ಕೊಂಡಾರ ಮಾಹಿತಿ ಅನ್ನೋದು ಮಧ್ಯಾಹ್ನ 3 ಗಂಟೆಗೆ ಗೊತ್ತಾಯ್ತು. ಆದಾಗ್ಯೂ ಸಾಹಿತ್ಯ ಬೆಳಗ್ಗೆ 5ರಿಂದ ಸತತ ಪ್ರಯತ್ನ ಮಾಡ್ಲಿಕ್ಕತ್ತಿದ್ದೆ. ಎಲ್ಲಿದ್ದಾರೆ, ಯಾವ ದವಾಖಾನೆ ಇದ್ದಾರೆ, ಏನು ಪರಿಸ್ಥಿತಿ ಅದು ತಿಳ್ಕೊಬೇಕಂತೇಳಿ ಏನೂ ಸಾಧ್ಯ ಆಗಲಿಲ್ಲ ಅಲ್ಲಿದ್ದು. ಕಡೆಗೆ 3 ಗಂಟೆಗೆ ಅವ್ರ ಆಧಾರ್ ಕಾರ್ಡ್ ಬೇಕಂತ ಕೇಳಿದ ಕೂಡಲೇ ಅವ್ರ ತಮಗೆ ಕೇಳಿದ ಆಧಾರ್ ಕಾರ್ಡ್ ಕೊಟ್ಟು ಕಳಿಸ್ರಿ ಬಾಬಾ, ನೋಡೋಣ ಏನಾಗ್ತದೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ದ. ಆಮೇಲೆ ಆಧಾರ್ ಕಾರ್ಡ್ ಪಡೀಲಿಕ್ಕೆ ಇಲ್ಲಿ ಬಂದಿದ್ದೆ ಮನೆಗೆ. ಆಧಾರ್ ಕಾರ್ಡ್ ನೋಡ್ಲಿಕ್ಕೆ ಸಿಗಲಿಲ್ಲ. ಆಮೇಲೆ ಕಡೆಗೆ ಒಂದೇ ಸಿಕ್ತು. ತಾಯಿದು ಆದಷ್ಟು ಕೊಟ್ಟು ಕಳಿಸಿದ್ದೆ, ಮಗಳದ್ದು ಸಿಗಲಿಲ್ಲ. ಮೋಸ್ಟ್ಲಿ ಅವ್ರು 2 ಆಧಾರ್ ಕಾರ್ಡ್ ಮೂಲಕ ತನ್ನ ಜೊತೆ ತೊಗೊಂಡೋಗ್ಯಾರ. ಆಮೇಲೆ ಕಡೆಗೆ 3 ಗಂಟೆಗೆ ವಿಷಯ ಗೊತ್ತಾಯ್ತು. ಇಲ್ಲ ಮೂರನೇ ಅಲ್ಲಿಂದ ಪ್ರಯಾಗದಿಂದ ಫೋನ್ ಬಂತು ಅವರು ಯೋಜಕರದ್ದು. ಅಲ್ಲಿಂದ ಇಲ್ಲರೆ 3ನೇ ದವಾಖಾನೆಗೆ ಬಂದೀನಿ, 2 ದವಾಖಾನೆ ಸಿಗಲಿಲ್ಲ, 3ನೇ ದವಾಖಾನೆ ಬಂದಿನಿ. ಆದರೆ ಯಾವ ರೀತಿ ನಿಮಗೆ ವಿಷಯ ಹೇಳಬೇಕು ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಇಬ್ಬರು ಉಳ್ದಿಲ್ರಿ ಅಂತ ಹೇಳಿ ವಿಷಯ ಗೊತ್ತಾಗ್ತಾವ. ಇನ್ನು ಕುಂಭಮೇಳದಲ್ಲಿ ನಡೆದಿರುವಂತಹ ಕಾಲ್ತುಳಿತದಲ್ಲಿ ಬೆಳಗಾವಿಯ ಮೂಲದವರೇ ಒಟ್ಟು 4 ಜನ ಸಾವನ್ನಪ್ತಾರೆ. ಅದರಲ್ಲಿ ಬೆಳಗಾವಿಯ ಮಹಾದೇವಿ ಬಾವನೂರ ಕೂಡ ಒಬ್ರು. ಇವರು ಹೊಸ ಮನೆಯನ್ನ ತೆಗೆದುಕೊಳ್ಳುವಂತ ಪ್ಲಾನ್ ನಲ್ಲಿದ್ರು, ಅದಕ್ಕಾಗಿ ಕನಸು ಕಂಡಿದ್ರು, ತಯಾರಿಯಲ್ಲಿದ್ರು. ಅದೇ ಮನೆಯಲ್ಲಿ ಮಕ್ಕಳ ಮದುವೆ ಆಸೆಯನ್ನ ಕೂಡ ಕಂಡಿದ್ರು ಮಹಾದೇವಿ. TV9ಗೆ ಮಹಾದೇವಿ ಪತಿ ಹನುಮಂತ ಬಾವನೂರ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅವರ ಆಸೆಯಂತೆ ಹೊಸ ಮನೆಯನ್ನ ತೆಗೆದುಕೊಳ್ತೇವೆ, ನಾನೇ ತಾಯಿ ಸ್ಥಾನದಲ್ಲಿ ನಿಂತು ಮಕ್ಕಳ ಮದುವೆಯನ್ನ ಮಾಡ್ತೀನಿ ಅಂತ ಹೇಳಿ ಕಣ್ಣೀರಾಗಿದ್ದಾರೆ. ಇವತ್ತು ಸಂಜೆ 5 ಗಂಟೆಗೆ ಶವ ಬರುತ್ತೆ. ಇಲ್ಲಿಂದ ಹುಬ್ಬಳ್ಳಿಯ ನೂಲ್ವಿಗೆ ಶವವನ್ನ ಕೊಂಡೊಯ್ತಾರೆ ಅಂತ್ಯ ಸಂಸ್ಕಾರಕ್ಕಾಗಿ. ಈಗಾಗಲೇ ಊರಿನಲ್ಲಿ ಅದಕ್ಕೆ ಬೇಕಿರುವಂತ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನೋಡಿ, ಕಾಲ್ತುಳಿತಕ್ಕೆ ಬಲಿಯಾದ ಒಂದೊಂದು ಕುಟುಂಬದ ಕಥೆ ಒಂದೊಂದು ರೀತಿಯಾಗಿದೆ. ಒಬ್ರು ಹಸೆಮಣೆ ಏರ್ಬೇಕಾಗಿರೋರು ಕಾಲ್ತುಳಿತದಲ್ಲಿ ಸಾವನ್ನಪ್ತಾರೆ. ಮತ್ತೊಂದು ಕಡೆಯಲ್ಲಿ ಹೊಸ ಮನೆಯ ಕನಸನ್ನ ಕಂಡು ಅದೇ ಮನೆಯಲ್ಲಿ ತನ್ನ ಮಕ್ಕಳ ಮದುವೆಯನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದಂಥ ತಾಯಿ ಅಸುನೀಗ್ತಾರೆ. ಇವರು ಕೂಡ ಬೆಳಗಾವಿಯವರೇ, ಮಹಾದೇವಿ ಬಾವನೂರ ಅಂತ. ಹೊಸ ಮನೆ ತಗೋಬೇಕು, ಆ ಮನೆಯಲ್ಲಿ ಮಕ್ಕಳ ಮದುವೆ ಮಾಡಬೇಕು ಅನ್ನುವಂಥ ಕನಸಿತ್ತು ಇವರಿಗೆ. ಇನ್ನು ಮಹಾದೇವಿಯವರ ಪತಿ ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಹೊಸ ಮನೆ ತಗೋಬೇಕಾಗಿತ್ತು, ಅದು ಎಲ್ಲ ಅರ್ಧ ಆಗಿತ್ತು. ಆಮೇಲೆ ಮುಂದಿನ ವರ್ಷ, ಈ ವರ್ಷ 25ನೇ ಇಸ್ವಿಗೆ ಅವ್ರದ್ದು ಮದುವೆ ಇತ್ತು. ಮಕ್ಕಳದ್ದು ಇಬ್ಬರು ಮಾಡ್ಬೇಕಂತ ವಿಚಾರ ಮಾಡಿದ್ವಿ. ಆದರೆ ಹಿಂಗಾಯ್ತಲ್ಲ, ಏನು ಮಾಡೋದು. ಮಕ್ಕಳು ಮದುವೆಗಿಂತ ಮೊದಲೇ ಅಕ್ಕಿ ಕಾಳು ಹಾಕ್ಬೇಕಾಗಿತ್ತು. ನಾಲ್ಕು ಆ ದೇವರು ಹಣ್ಣು ಬರ್ತಾರೆ. ಮಕ್ಕಳ ಮದುವೆ ಎಲ್ಲ ಜವಾಬ್ದಾರಿ ನಿಮಗೆ ಬಿಟ್ಟು ಹೋಗ್ಬಿಟ್ಟು ಈಗ ನಾವೇ ಮಾಡ್ಕಲ್ಲ, ತಂದೆ ನಾವೇ, ತಾಯಿನ ನಾವೇ ನಿಂತು ಮಕ್ಕಳು ಮದುವೆ ಮಾಡ್ಬೇಕು. ಹೊಸ ಮನೆ ತಗೋಬೇಕಾಗಿತ್ತು, ಅದು ಎಲ್ಲ ಅರ್ಧ ಆಗಿತ್ತು. ಆಮೇಲೆ ಮುಂದಿನ ವರ್ಷ, ಈ ವರ್ಷ 25ನೇ ಇಸ್ವಿಗೆ ಅವ್ರದ್ದು ಮದುವೆ ಇತ್ತು. ಮಕ್ಕಳದ್ದು ಇಬ್ಬರು ಮಾಡ್ಬೇಕಂತ ವಿಚಾರ ಮಾಡಿದ್ವಿ. ಆದರೆ ಹಿಂಗಾಯ್ತಲ್ಲ, ಏನು ಮಾಡೋದು. ಮಕ್ಕಳ ಮದುವೆಗಿಂತ ಮೊದಲೇ ಅಕ್ಕಿ ಕಾಳು ಹಾಕ್ಬೇಕಾಗಿತ್ತು. ನಾಲ್ಕು ಆ ದೇವರು ಹಣ್ಣು ಬರ್ತಾರೆ. ಮಕ್ಕಳ ಮದುವೆ